ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಯಾವೆಲ್ಲ ಸ್ಟೂಡೆಂಟ್ಸ್ ಇವಾಗ PG ಅಂದರೆ ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ನ ಫೈನಲ್ ಇಯರ್ ಇದ್ದೀರಾ, ನೀವು ಫೈನಲ್ ಇಯರ್ ಇದ್ದರೂ ಓಕೆ, ಇಲ್ಲ ಫೈನಲ್ ಸೆಮಿಸ್ಟರ್ ಇದ್ದರೂ ಓಕೆ, ಅಥವಾ ನಿಮ್ದು ಏನಾದರೂ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದ್ರೆ ಇನ್ನೂ ಓಕೆ. ಯಾಕಂತಂದರೆ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ಆ ಗುಡ್ ನ್ಯೂಸ್ ಏನು ಅಂತಂದರೆ, ಪ್ರತಿ ವರ್ಷ ಕಾಲ್ಫಾರ್ಮ್ ಆಗುವಂತೆ ಈ ವರ್ಷನೂ ಕೂಡ UGC ನೆಟ್ ಜೂನ್ ಸೈಕಲ್ನ ಅಪ್ಲಿಕೇಶನ್ ಕಾಲ್ಫಾರ್ಮ್ ಆಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು UGC ನೆಟ್ ಅಪ್ಲಿಕೇಶನ್ ಕಾಲ್ಫಾರ್ಮ್ ಆಗಿರೋ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೆಟ್ ಎಕ್ಸಾಮ್ ಅಂತಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಇದನ್ನು ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ UGC ಅವರು ನಡೆಸುವಂಥದ್ದು. ಸೊ ಇವರು ಪ್ರತಿ ವರ್ಷಕ್ಕೆ 2 ಬಾರಿ ಅಪ್ಲಿಕೇಶನ್ ಕಾಲ್ಫಾರ್ಮ್ ಮಾಡಿ ಎಕ್ಸಾಮ್ ಮಾಡ್ತಾರೆ. ಈ ಎಕ್ಸಾಮ್ ಮುಗಿದ ನಂತರ ಇದರಲ್ಲಿ ಎಕ್ಸಾಮ್ ಕ್ಲಿಯರ್ ಆದಂಥ ಟಾಪ್ 6% ಜನಕ್ಕೆ ಎಲಿಜಿಬಿಲಿಟಿನ ಕೊಡ್ತಾರೆ. ಅದೇ ರೀತಿ ಇವಾಗ ಕೂಡ ಜೂನ್ ಸೈಕಲ್ನಲ್ಲಿ ಅಪ್ಲಿಕೇಶನ್ ಕಾಲ್ಫಾರ್ಮ್ ಆಗಿದೆ. ನೀವು ಯಾರೆಲ್ಲ ಸ್ಟೂಡೆಂಟ್ಸು ಪೋಸ್ಟ್ ಗ್ರಾಜುಯೇಷನ್ನ ಕೊನೆ ಹಂತದಲ್ಲಿದ್ದೀರಾ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಏನಾದರೂ ಕಂಪ್ಲೀಟ್ ಆಗಿತ್ತು ಅಂತಂದರೆ ನೀವು ಈ ಅಪ್ಲಿಕೇಶನ್ ಹಾಕಿ ನೀವು ಎಕ್ಸಾಮ್ ತಗೊಂಡು UGC ನೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೋಬಹುದಾಗಿದೆ. ಈ ನೋಟಿಫಿಕೇಶನ್ ಬಂದ ಡೇಟ್ ನೋಡೋದಾದ್ರೆ 29/4/2026 ಅಂದರೆ ಇದೇ ತಿಂಗಳ ಏಪ್ರಿಲ್ನಲ್ಲಿ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ನಾನಿಲ್ಲಿ ಎಕ್ಸಾಮ್ ನೋಟಿಫಿಕೇಶನ್ನ ಡಿಸ್ಪ್ಲೇ ಮಾಡ್ತೀನಿ, ಇದನ್ನು ನೋಡ್ಬೋದು. ನೀವು ಈ ನೋಟಿಫಿಕೇಶನ್ನ ಅಫಿಷಿಯಲ್ UGC ನೆಟ್ಟಲ್ಲೂ ಕೂಡ ಚೆಕ್ ಮಾಡ್ಬೋದಾಗಿದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮುಖಾಂತರ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಕೂಡ ಚೆಕ್ ಮಾಡ್ಬೋದು. ಇದರಲ್ಲಿ ಪ್ರಮುಖವಾದ ಡೇಟ್ಗಳನ್ನ ನೋಡೋದು, ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೆ 29/4/2026ರಿಂದ 20/5 ಅಂದರೆ ಮೇ ತಿಂಗಳ 20ನೇ ತಾರೀಕಿನವರೆಗೂ ಕೂಡ ನಿಮಗೆ ಟೈಮ್ ಇದೆ. ಅಷ್ಟರೊಳಗಡೆ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗುತ್ತೆ. ನೀವು ಅಪ್ಲಿಕೇಶನ್ ಏನಾದರೂ ಫಿಲ್ ಮಾಡಿ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ಕರೆಕ್ಷನ್ ಇತ್ತು, ಇಲ್ಲ ಈ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದರೂ ಎರರ್ ಮಾಡಿದ್ವಿ ಅಂತಂದರೆ ಅದನ್ನು ತಿದ್ದುಪಡಿ ಮಾಡೋಕ್ಕೆ ನಿಮಗೆ 2 ಡೇಸ್ ಟೈಮ್ ಇರುತ್ತೆ. ಆ ಡೇಟ್ ಬಂದುಬಿಟ್ಟು 22 ಮೇ 2026ರಿಂದ 24 ಮೇ 2026. ಸೊ ನಿಮಗೆ 2 ದಿನಗಳ ಕಾಲಾವಕಾಶ ಕೊಡ್ತಾರೆ. ಈ ಕಾಲಾವಕಾಶದಲ್ಲಿ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಅದನ್ನು ನೀವು ಕರೆಕ್ಷನ್ ಮಾಡ್ಕೋಬೋದಾಗಿದೆ. ಮತ್ತು ಇದಕ್ಕೆ ಎಕ್ಸಾಮ್ ನೋಡೋದಾದರೆ 22/6 ಜೂನ್ 22ನೇ ತಾರೀಕಿನಿಂದ ಜೂನ್ 30ನೇ ತಾರೀಕಿನವರೆಗೆ ಎಕ್ಸಾಮ್ ಇರುತ್ತೆ. ಒಂದೊಂದು ದಿನ ಒಂದೊಂದು ಸಬ್ಜೆಕ್ಟ್ಗೆ ಎಕ್ಸಾಮ್ ಇರುತ್ತೆ. ನಿಮಗೆ 10 ದಿನಗಳ ಕಾಲ ಮುಂಚಿತವಾಗಿಯೇ ನಿಮಗೆ ಎಕ್ಸಾಮ್ ಸಿಟಿ ಸೆಂಟರ್ನ ಯಾವುದು ಅಂತ ಅಲಾಟ್ಮೆಂಟ್ ಮಾಡಿರ್ತಾರೆ. ಆ ಡೇಟ್ ಬಂದುಬಿಟ್ಟು 10/6/2026 22ನೇ ತಾರೀಕಿನಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಬಿಫೋರ್ 12 ಡೇಸ್ ನಿಮಗೆ 10ನೇ ತಾರೀಕಿನೇ ಅವರು ಸಿಟಿ ಇಂಟಿಮೇಷನ್ನ ಬಿಡ್ತಾರೆ. ನೀವು ಆವಾಗಲೇ ಯಾವ ಸಿಟಿನಲ್ಲಿ ಎಕ್ಸಾಮ್ ಇರುತ್ತೆ ಅಂತ ನೋಡ್ಕೋಬೋದು. ಒಂದ್ಸಲ ಏನಾಗುತ್ತೆ ಅಂತಂದರೆ, ಕೆಲವೊಬ್ರು ಅಪ್ಲಿಕೇಶನ್ ಹಾಕಿರೋ ಸಿಟಿಗಳಲ್ಲಿ ಏನಾದರೂ ಸೀಟ್ ಇಲ್ಲ, ಏನಾದರೂ ಫಿಲ್ ಆಗಿದೆ ಅಂತಂದರೆ ಕೆಲವೊಂದ್ಸಲ ಬೇರೆ ಸಿಟಿಗಳಲ್ಲೂ ಕೂಡ ಎಕ್ಸಾಮ್ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅವರು ಮುಂಚಿತವಾಗಿ ಸಿಟಿ ಇಂಟಿಮೇಷನ್ ಬಿಡ್ತಾರೆ, ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಜೊತೆಗೆ ನಿಮಗೆ ಒಂದು ವಾರ ಮುಂಚಿತವಾಗಿ ಅಂದರೆ 15ನೇ ತಾರೀಕಿಗೆ ನಿಮಗೆ ಆಲ್ ಟಿಕೆಟ್ನ ಬಿಡ್ತಾರೆ. ನೀವು ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಮ ಟೈಮು, ಡೇಟು ಮತ್ತು ಯಾವ ಸಿಟಿ ಅಂತ ಅದನ್ನು ಚೆಕ್ ಮಾಡ್ಕೋಬೋದಾಗಿದೆ. ಈ ಅಪ್ಲಿಕೇಶನ್ ನೀವು ಹಾಕಬೇಕು ಅಂತಂದರೆ UGC ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಇದಕ್ಕೆ ಫೀಸ್ ಸ್ಟ್ರಕ್ಚರ್ ನೋಡೋದಾದರೆ, ಜನರಲ್ ಕ್ಯಾಟಗರಿ ಅಥವಾ ಅನ್ರಿಸರ್ವ್ಡ್ ಕ್ಯಾಟಗರಿಗೆ 1150 ರೂಪಾಯಿ ಫೀಸ್ ಇರುತ್ತೆ. OBC ಕ್ಯಾಟಗರಿಗೆ 600 ರೂಪಾಯಿ ಫೀಸ್ ಇರುತ್ತೆ. SC ST PWD ಸ್ಟೂಡೆಂಟ್ಸ್ಗಳಿಗೆ 325 ರೂಪಾಯಿ ಫೀಸ್ ಇರುತ್ತೆ. ಈ ಫೀಸ್ನ ಪೇ ಮಾಡಿ ನೀವು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಆಲ್ಮೋಸ್ಟ್ ಯಾವುದೇ ರೀತಿಯಾದಂಥ ಮಿಸ್ಟೇಕ್ಸ್ನ ಮಾಡದೆ ನೀವು ಅಪ್ಲಿಕೇಶನ್ ಹಾಕಿ. ಇನ್ ಕೇಸ್ ಏನಾದರೂ ಮಿಸ್ಟೇಕ್ ಮಾಡಿದ್ರೂ ಕೂಡ 2 ಡೇಸ್ ಟೈಮ್ ಇರುತ್ತೆ, ಅಷ್ಟರೊಳಗಡೆ ಕರೆಕ್ಷನ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ಮುಂದೆ ವೆರಿಫಿಕೇಷನ್ ಟೈಮಲ್ಲಿ ಪ್ರಾಬ್ಲಮ್ ಆಗ್ಬೋದು. ಸೊ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ನ ಚೆನ್ನಾಗಿ ಮಾಡಿ. ನಿಮ್ಗೇನಾದರೂ ಈ UGC ನೆಟ್ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.